ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮನೆಯಲ್ಲಿ ಇಡಿ ಶೋಧವನ್ನ ಮಾಡಿದ್ದು ಬೆಂಗಳೂರಿನಲ್ಲಿ 5 ಕಡೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ 5 ಕಡೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ 5 ಕಡೆ ಅಕ್ರಮ ಆಸ್ತಿ ಸಂಪಾದನೆಯ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ವಿದೇಶಗಳಲ್ಲಿ ಹಣ ಹೂಡಿಕೆ ಮಾಡಿರುವ ಆರೋಪ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ರೇಡ್ ಆಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ರೇಡ್ ಮಾಡಲಾಗಿದೆ. ವಿದೇಶಗಳಲ್ಲಿ ಹಣ ಹೂಡಿಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಸುಬ್ಬಾರೆಡ್ಡಿ ಬಿಸಿನೆಸ್ ಪಾರ್ಟ್ನರ್ಸ್ಗಳ ಮೇಲೂ ದಾಳಿಯನ್ನ ಮಾಡಲಾಗಿದ್ದು ಮಲೇಷಿಯಾ, ಹಾಂಗ್ಕಾಂಗ್, ಜರ್ಮನಿಯಲ್ಲಿ ಹೂಡಿಕೆಯನ್ನ ಮಾಡಲಾಗಿದೆ. ಮಾರತಹಳ್ಳಿ ಸೇರಿದಂತೆ ಬೆಂಗಳೂರಿನ 5 ಕಡೆ ಇಡಿ ಅಧಿಕಾರಿಗಳು ಶೋಧ ಮಾಡಿದ್ದು ಮನೆಯಲ್ಲೇ ಇದ್ದು ಇಡಿಗೆ ಸುಬ್ಬಾರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ. ತಮ್ಮ ಒಡೆತನದ ಭಗಿನಿ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಕೂಡ ವಿವರಣೆಯನ್ನ ಕೊಟ್ಟಿದ್ದಾರೆ. ವಿದೇಶಗಳಲ್ಲಿನ ಹೂಡಿಕೆ ಬಗ್ಗೆ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಮನೆಯಲ್ಲೇ ಕೂತು ಇಡಿ ಅಧಿಕಾರಿಗಳಿಗೆ ಉತ್ತರವನ್ನ ಸುಬ್ಬಾರೆಡ್ಡಿ ಅವರು ನೀಡಿದ್ದಾರೆ. ಸುಬ್ಬಾರೆಡ್ಡಿ ನಿವಾಸದ ಬಳಿಯಿಂದ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿಗೆ ಇಡಿ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆ ಮಾರತಳ್ಳಿಯಲ್ಲಿರ್ತಕ್ಕಂಥ MSR ಲೇಔಟ್ನ ಸುಬ್ಬಾರೆಡ್ಡಿಯವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಇದೀಗ ನಾನು ಸುಬ್ಬಾರೆಡ್ಡಿಯವರ ನಿವಾಸದ ಮುಂಭಾಗದಲ್ಲಿರ್ತೀನಿ. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, MSR ಲೇಔಟ್ನ ಸುಬ್ಬಾರೆಡ್ಡಿಯವರ ಈ ಒಂದು ನಿವಾಸದಲ್ಲಿ ಇದೀಗ ಇಡಿ ಅಧಿಕಾರಿಗಳು ದಾಖಲೆಗಳ ತಪಾಸಣೆ ಮತ್ತೊಂದು ಕಡೆಗೆ ವಿವಿಧ ರೀತಿಯಲ್ಲಿ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಫೆಮಾ ಆ್ಯಕ್ಟನ್ನು ಸುಬ್ಬಾರೆಡ್ಡಿಯವರು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವು ಕೂಡ ಕೇಳಿಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಉಲ್ಲಂಘನೆ ಮಾಡಿದ್ದಾರೆ. ಆಸ್ಟ್ರೇಲಿಯಾ, ಮಲೇಷಿಯಾ ಸೇರಿದಂತೆ ವಿದೇಶಗಳಲ್ಲಿ ಇವರು ಬಂಡವಾಳನ ಹೂಡಿಕೆ ಮಾಡಿದ್ದಾರೆ. ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರ್ಬೋದು ಮತ್ತು ಸಂಪತ್ತನ್ನು ಸಾಧಿಸಿದ್ದಾರೆ ಎನ್ನುವಂಥದ್ದು ಇವ್ರ ವಿರುದ್ಧ ಕೇಳಿಬಂದಿರತಕ್ಕಂಥ ಒಂದು ಆರೋಪದ ಮೇಲೆ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, 3 ಖಾಸಗಿ ಇನ್ನೋವಾ ವಾಹನಗಳಲ್ಲಿ ಆಗಮಿಸಿರ್ತಕ್ಕಂಥ 6 ಮಂದಿ ಇಡಿ ಅಧಿಕಾರಿಗಳು, ಮತ್ತೊಂದು ಕಡೆಗೆ 7 ಮಂದಿ ಸಿಬ್ಬಂದಿಗಳು, ಒಟ್ಟು 13 ಮಂದಿ ಇದೀಗ ಈ ಒಂದು ಸುಬ್ಬಾರೆಡ್ಡಿಯವರ ನಿವಾಸದ ಮೇಲೆ ದಾಳಿಯನ್ನು ಮಾಡಿ ದಾಖಲೆಗಳಾಗಿರ್ಬೋದು ಮತ್ತೊಂದು ಕಡೆಗೆ ವಿವಿಧ ರೀತಿಯಾದಂಥ ವಸ್ತುಗಳನ್ನ ಪರಿಶೀಲನೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇದಿಷ್ಟೇ ಅಲ್ಲ, ಸುಬ್ಬಾರೆಡ್ಡಿಯವರ ಒಡೆತನಕ್ಕೆ ಸೇರಿರ್ತಕ್ಕಂಥ ಭಗಿನಿ ಗ್ರೂಪ್ಸ್ ಕಂಪನಿಗಳ ಮೇಲೂ ಕೂಡ ದಾಳಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು. ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಕೆಲವೇ ಮೀಟರ್ ದೂರದಲ್ಲಿರ್ತಕ್ಕಂಥ ಭಗಿನಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ನ ಒಂದು ಕಂಪನಿಯ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಸುಬ್ಬಾರೆಡ್ಡಿಯವರು ಭಗಿನಿ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಅಷ್ಟೇ ಅಲ್ಲ, ಭಗಿನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿರ್ಬೋದು, ಬೇರೆ ರೀತಿಯಾದಂಥ ಕೇಬಲ್ ನೆಟ್ವರ್ಕ್ ಆಗಿರ್ಬೋದು, ಈ ರೀತಿಯಾದಂಥ ಸಾಕಷ್ಟು ಕಂಪನಿಗಳಾಗಿರ್ಬೋದು ಮತ್ತೊಂದು ಕಡೆಗೆ ವಿವಿಧ ರೀತಿಯಲ್ಲಿ ಬಂಡವಾಳವನ್ನು ಹೂಡಿಕೆ ಮಾಡಿದ್ದಾರೆ ಎನ್ನುವಂಥದ್ದು. ಈ ಒಂದು ಬಂಡವಾಳ ಎಲ್ಲಿಂದ ಬಂತು ಅನ್ನುವಂಥ ಒಂದು ನಿಟ್ಟಲ್ಲಿ ಮಾಹಿತಿಯನ್ನು ಕಲೆ ಹಾಕಿರ್ತಕ್ಕಂಥ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಎನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿ. ಮತ್ತೊಂದು ಕಡೆಯಾಗಿ ಇವತ್ತಿನ ಈ ಒಂದು ದಾಳಿ ಸಂದರ್ಭದಲ್ಲಿ ಏನಾದರೂ ಮಹತ್ವದ ದಾಖಲೆಗಳೇನಾದರೂ ಸಿಕ್ಕಿದ್ದಂತೆ ಆಗಿದ್ದಲ್ಲಿ, ಮತ್ತೊಂದು ಕಡೆಗೆ ಅಕ್ರಮ ಸಂಪತ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳು ದಾಖಲೆಗಳು ಏನಾದರೂ ಸಿಕ್ಕಿದ್ದೇ ಆಗಿದ್ದಲ್ಲಿ ಈ ಒಂದು ದಾಖಲೆಗಳ ಆಧಾರದ ಮೇಲೆ ಈ ಸುಬ್ಬಾರೆಡ್ಡಿಯವ್ರಿಗೆ ಶೀಘ್ರದಲ್ಲೇ ನೋಟಿಸನ್ನು ಕೊಟ್ಟು ಅವರನ್ನು ವಿಚಾರಣೆಗೆ ಕರೆಯುವಂಥ ಒಂದು ಸಾಧ್ಯತೆ ಇದ್ದಾವೆ. ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂಥ ಸಂದರ್ಭದಲ್ಲೂ ಕೂಡ ಸುಬ್ಬಾರೆಡ್ಡಿಯವರು ಈ ಒಂದು ನಿವಾಸದಲ್ಲೇ ಇರ್ತಕ್ಕಂಥದ್ದು. ಹೀಗಾಗಿ ಇಡಿ ಅಧಿಕಾರಿಗಳು ಕೇಳುವಂಥ ಒಂದು ದಾಖಲೆಗಳಾಗಿರ್ಬೋದು ಮತ್ತೊಂದು ಕಡೆಗೆ ಅವರು ತೆಗೆದುಕೊಂಡಂಥ ದಾಖಲೆ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ಕೂಡ ಸುಬ್ಬಾರೆಡ್ಡಿ ಮತ್ತು ಅವರ ಒಂದು ಕುಟುಂಬ ನೀಡ್ತಾ ಇದೆ ಅನ್ನುವಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ಒಂದು ದೃಷ್ಟಿಯಿಂದಲೇ ಇಲ್ಲಿ CRPF ತುಕಡಿಯನ್ನು ಕೂಡ ಇದೀಗ ಪೊಲೀಸರು ನಿಯೋಜನೆ ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.